ಸ್ನೇಹಿತರೆ, ಇವತ್ತು ನಾವು ಗದಗ ಹತ್ರ ಒಂದು ಊರಿಗೆ ಬಂದಿದ್ವಿ, ಒಂದು ಹೊಲಕ್ಕೆ ಬಂದಿದ್ವಿ. ಸೊ ಆ ರೈತರ ಇದ್ದಾರೆ ನಮ್ಮ ಜೊತೆ, ಅವ್ರನ್ನ ಬಾಯಲ್ಲೇ ಕೇಳೋಣ ಏನು ರಿಸಲ್ಟು, ಯಾವ ಪ್ರಾಡಕ್ಟ್ ಬಳಸಿದ್ರು ಅಂತ. ಸೊ ನಿಮ್ಮ ಹೆಸರು ಸರ್? ಸಂಗಪ್ಪ ಸಜ್ಜನ್ ಸರ್. ಯಾವ ಊರು ಸರ್ ಇದು? ಕಣಗಿನಾಳ, ಗದಗ ಡಿಸ್ಟಿಕ್, ಗದಗ ತಾಲೂಕು, ಕಣಗಿನಾಳ. ಓಕೆ, ಆಲ್ರೆಡಿ ನಮ್ಮ SLPS ವೆಲ್ನೆಸ್ ಕಂಪ್ನಿಯ ಪ್ರಾಡಕ್ಟ್ಗಳನ್ನ ವಿಜಯ್ ಸರ್ ಲಾಸ್ಟ್ ಟೈಮ್ ಕೊಟ್ಟಿದ್ರು. ಸೊ ಯಾವ ಪ್ರಾಡಕ್ಟ್ನ ಬಳಸಿದ್ರಿ, ಯಾವ ಬೆಳೆಗೆ ಬಳಸಿದ್ರಿ ಸರ್? ಹೆಸರಿಗೆ ಶೇಂಗಾಕ್ಕೆ ಬಳಸಿದ್ರಿ ಸರ್. ಎಷ್ಟು ತಿಂಗಳ ಸರ್ ಬಳಸಿ? ಎಕ್ಸಾಕ್ಟ್ಲಿ 1 ತಿಂಗಳಾಯ್ತು. ಗೊಬ್ಬರ ಕೊಟ್ಟಿದ್ರಾ ಸರ್? ಸಾವಯವ ಗೊಬ್ಬರ, ಭೂವಿಟ ಅನ್ನೋ ಗೊಬ್ಬರ ಕೊಟ್ಟಿದ್ರಿ. ಸೊ ಹೊಡೆಯೋಕ್ಕಿಂತ ಮುಂಚೆ ಬೆಳೆಗೂ ಹೊಡೆದಾದ್ಮೇಲೆಗೂ ಏನು ವ್ಯತ್ಯಾಸ ಇದೆ? ಭಾಳ ಚೆನ್ನಾಗಿದ್ದೀನಾ? ಆಲ್ರೆಡಿ ನೀವು ಹೇಳ್ತಾ ಇದ್ರಿ ಬೇರೆ ಬೇರೆ ಬೆಳೆಗಳು, ಬೇರೆ ಬೇರೆ ಮೊದಲೇ ಸುತ್ತಮುತ್ತ ಬೇರೆ ಗೊಬ್ಬರ ಹಾಕಿದ ಬೆಳೆಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಆಯ್ತು ಅಂತಿದ್ರಿ. ಅದನ್ನೂ ತೋರಿಸ್ತೇನೆ ಈ ವಿಡಿಯೋದಲ್ಲಿ. ನೋಡ್ಬೋದು ಸ್ನೇಹಿತರೆ, ಕೆಮಿಕಲ್ ಗೊಬ್ಬರ ಹಾಕಿರೋದು. ಇದು ಪ್ಯೂರ್ಲಿ ಸಾವಯವ AWPನ ಸಾವಯವ ಗೊಬ್ಬರ. ಸರ್ ಏನು ನಿಂತಿದ್ದಾರೋ ಇದು ಸಾವಯವ ಗೊಬ್ಬರ ಬಳಸೋದು. ವ್ಯತ್ಯಾಸ ನೋಡ್ಬೋದು ಇದರಲ್ಲಿ, ಇದಕ್ಕೂ ಮತ್ತು ಶೇಂಗಾಕ್ಕೂ. ಆಲ್ರೆಡಿ ಇವ್ರಕ್ಕಿಂತ ಮುಂಚೆ ಸರ್, ನಿಮ್ಗಿಂತ ಮುಂಚೆನೂ ಕೆಲವೊಂದು ಜನ ಆಲ್ರೆಡಿ ಬಿತ್ತಿದ್ರು ಎಲ್ಲನೂ ಅಂದ್ರಿ. ಅದಕ್ಕೆ ನಿಮ್ದಕ್ಕೆ ಏನು ಬದಲಾವಣೆ ಅನಿಸಿದೆ ಸರ್? ಭಾಳ ಚೇಂಜ್ ಆಗೈತಲ್ಲ ಸರ್? ನೋಡೋಕೆ ಇದನ್ನೆಲ್ಲ ನೋಡ್ತಿದ್ರೆ ಇಳುವರಿ ಹೆಚ್ಚು ಬರ್ಬೋದು ಅನ್ಸುತ್ತೆ ಸರ್. ಇನ್ಮೇಲೆ ನೋಡ್ತೀರಾ? ಡೆಫಿನೆಟ್ಲಿ ಸರ್. ಇದು ಸಾವಯವ ಬಳಸ್ಬೋದಲ್ಲ ಸರ್? ಬೇರೆ ಎಲ್ಲ ಬೆಳೆಗೂ ಬಳಸ್ಬೋದು ಅಂತ ರೆಕಮೆಂಡ್ ಮಾಡ್ತೀರಾ? ರೈತರಿಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಡೀತಾ ಸರ್? ಓಕೆ ಸರ್, ನಮಸ್ಕಾರ ಸರ್, ಥ್ಯಾಂಕ್ ಯು.